ಇಂಥ ಅಲ್ಕ ಮುಂಡ್ಯಾರು ಯಾರಿಗೂ ಸಿಗಬಾರ್ದು ಸರ್. ನನ್ನ ಮಗನಿಗಾಗಿರೋ ಪರಿಸ್ಥಿತಿ ಯಾರಿಗೂ ಆಗಬಾರ್ದು. ತಾಯಿನೇ ಎಲ್ಲ ಬದಲಾಗೋದಿಲ್ಲ. ಎಲ್ಲ ಹೆಡ್ ಲೈಟು ಒಳಗಿರೋ ಲೈಟು ಎಲ್ಲ ಆಫ್ ಮಾಡಿದ್ದಾರೆ. ಎಲ್ಲ ಆಫ್ ಮಾಡಿಬಿಟ್ಟು ಕಾರ್ ತಂದು ಆ ಕಡೆ ಒಂದು ಗೇಟ್ ಸಾಲ ನಿಲ್ಲಿಸ್ಕೊಂಡ್ರು. ಅವನು ನನ್ನ ಮಗ ಕಟ್ಟಿರೋ ತಾಳಿನ ಮಾರಿದ್ದಾರೆ. ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೇ ಬೇಲಿ. ಇವಳ ಕಾಲಲ್ಲಿ ಇವತ್ತು ಸೈಕೋ ಆಗ್ಬಿಟ್ಟಿದ್ದಾನೆ ಸರ್. ಅವ್ನ ಸಂಕಟ ನೋಡಕ್ ಆಗ್ತಿಲ್ಲ, ಮನೆ ಸೇರಲ್ಲ, ಸರಿಯಾದ ಟೈಮಿಗೆ ಸರಿ ಊಟ ತಿನ್ನಲ್ಲ, ನಮಗೆ ಬುದ್ಧಿ ಹೇಳಿದ್ರೆ ನಮ್ಮ ಬುದ್ಧಿನೂ ಕೇಳಲ್ಲ. ಅದು ಈಗ ಓಡೋದ್ಮೇಲೆ ಹುಡುಗಂತ ಅಂದು ಹಿಡ್ಕೊಂಬಂದು ಹೊಡೆದಾನೆ 2 ದಿವಸ. ಮುಂಚೆ ಒಂದು ಮಾತು ಬೈತಿರಲ್ಲ ಸರ್. ನಾನು ಮನೇಲಿ ಅಂತ ಬದುಕು ಮಾಡ್ರಿ ಅಂತ ನಾನು ಅವಳಿಗೆ ಹೇಳ್ತಿದ್ದೆ, ಅವನು ಏನು ಹೇಳ್ತಾರೆ. 2 ಹೆಣ್ಮಕ್ಳು, ಒಂದು 8 ವರ್ಷದ ಪಾಪು, ಒಂದು 4 ವರ್ಷದ ಪಾಪು. ತಾಯಿ ಪ್ರೀತಿಗೆಂದೆಂದು ಕೊನೆಯಿಲ್ಲ. ನನ್ನ ಹೆಸರು ರತ್ನಮ್ಮ ಸರ್. ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ಮತ್ತೋಡ ಹೋಬಳಿ, ಆಗ್ಲಿಕೆರೆಯಿಂದ ಬಂದಿರೋದು ನಾವು. ನಮ್ಮ ಹೆಸರು ರತ್ನಮ್ಮ ಅಂತ. ನಮ್ಮ ದೊಡ್ಡ ಮಗನಿಗೆ ಮದುವೆ ಮಾಡ್ಕೊಂಡಿದ್ವಿ ಸರ್. ಅವ್ಳಿಗೆ ಈ ಥರ ಮೋಸ ಮಾಡಿಬಿಟ್ಟು ಚೆನ್ನಾಗಿ 45 ವರ್ಷ ಸಂಸಾರ ಮಾಡಿ ಬೇರೆಯವ್ರ ಹತ್ರ ಅಫೇರ್ ಇಟ್ಕೊಂಬಿಟ್ಟು ಮತ್ತು ಕಟ್ಟಿರೋ ತಾಳಿ ಕಂಪ್ಲೇಂಟ್ ಕೊಟ್ಟು ಶ್ರೀರಾಮ್ಪುರಕ್ಕೆ ಕರೆಸಿ ಅಲ್ಲಿ ಕಂಪ್ಲೇಂಟ್ ತೀರ್ಮಾನ ಮಾಡ್ಕೊಂಡು ಊರಿಗೆ ಕರ್ಕೊಂಬಂದ್ವಿ. ಊರಿಗೆ ಕರ್ಕೊಂಬಂದಾಗ 3 ತಿಂಗಳು ಚೆನ್ನಾಗಿದ್ಲು. 3 ತಿಂಗಳು ಚೆನ್ನಾಗಿದ್ದಾಗ ಕೊಳಲ್ಲಿ ತಾಳಿ ಇಲ್ಲಮ್ಮ ಅಂತ ಕೇಳಿದೆ. ಅಮ್ಮ ತಾಳಿನ ಅವ್ರ ಅಮ್ಮನೇ ಬಿಚ್ಚಿಸ್ಕೊಂಡ್ಲು. ಕರ್ಕೊಂಡೋಗಿದಾರಲ್ಲ ಹುಡುಗ ನಾಗರಾಜ ಅಂತ, ಅವ್ರ ತಾಯಿನೇ ಬಿಚ್ಚಿಸ್ಕೊಂಡು ತಾಳಿನ ಮತ್ತೋಡಲ್ಲಿ ಅಡೆ ಇಡ್ತೀವಿ ಶೇಟು ಮನೆಯಲ್ಲಿ, ನಿನಗೆ ಬಿಡಿಸ್ಕೊಡ್ತೀವಿ ಅಂತ ಹೇಳಿ ಬಿಚ್ಚಿಸ್ಕೊಂಡ್ರು ಅಂತ ನನ್ನ ಹತ್ರ ಹೇಳಿದ್ಲು. ಅದಕ್ಕೆ ಶೇಟು ಮನೆ ಎಲ್ಲಿದೆ ನಿನಗೆ ಗೊತ್ತಿದ್ರೆ ತೋರಿಸ್ಬಾರಮ್ಮ, ಬಿಡಿಸ್ಕೊಂತೀವಿ ನಾವೇ ಅಂತ ಹೇಳಿದ್ವಿ. ಅದಕ್ಕೂ ಅವಳೇನು ಒಪ್ಕೊಂಡಿಲ್ಲ. ಆಮೇಲೆ ಬಿಲ್ ಏನಾದರೂ ಇದ್ದಾವೇನಮ್ಮ ಅಂತ ಕೇಳಿದ್ವಿ, ಅದಕ್ಕೂ ಏನೂ ಒಪ್ಕೊಂಡಿಲ್ಲ, ಏನು ಮಾಹಿತಿನೇ ಕೊಡಲಿಲ್ಲ. ಆಮೇಲೆ ಅವ್ರ ತಾಯಿಗೆ ಮಾಹಿತಿ ತಿಳಿಸಿದ್ವಿ, ಕೇಳಮ್ಮ ನಿನ್ನ ಮಗಳನ್ನ ಎಲ್ಲಿದ್ದಾವೆ ಅಂತ ಕೇಳಮ್ಮ ಅಂತ. ಅಯ್ಯಮ್ಮಗೂ ಏನೂ ಮಾಹಿತಿ ಕೊಡಲಿಲ್ಲ. ಅಯ್ಯಮ್ಮಗೇನು ಮಾಹಿತಿ ಕೊಡಿದ್ಮೇಲೆ ಏನು ಮಾಡೋದು ನೋಡೋಣ ಯಾವಾಗ ಹೇಳ್ತಾಳಂತ ಸುಮ್ಮನೆ ಕಾಯ್ತಾ ಇದ್ವಿ. ಅಷ್ಟರೊಳಗೆ ಮತ್ತೆ ಹೋದ್ಲು. ಮತ್ತೆ ಹೋದಾಗ ಮತ್ತೆ ಹೋಗಿ ಹುಡುಗನ ಮನೆಯಲ್ಲೇ ಇದ್ರು ಸರ್. ಅವ್ರು ಹುಡುಗನ ಮನೇಲಿ ನಮ್ಮ ಮನೆಯಿಂದನೇ ಓಡೋದು. ನಮ್ಮ ಮನೆಯಲ್ಲೇ ಕೂತ್ಕೊಂಡಿದ್ವಿ. ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತಮ್ಮ? ಮದುವೆ ಆಗಿ 9 ವರ್ಷ ನಡೀತೈತೆ ಸರ್. ಮಕ್ಕಳು ಎಷ್ಟು ಜನ? 2 ಹೆಣ್ಮಕ್ಳು, ಒಂದು 8 ವರ್ಷದ ಪಾಪು, ಒಂದು 4 ವರ್ಷದ ಪಾಪು. ಸರಿ. 8 ವರ್ಷದ ಪಾಪುನ ನನ್ನ ಮಗನೇ ಬೆಂಗಳೂರಲ್ಲಿ ದುಡಿದು PF ದುಡ್ಡು ತಗೊಂಡೋಗಿ 20,000 ರೂಪಾಯಿ ಕಟ್ಟಿ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಕಾರ್ಮೆಂಟಿಗೆ ಸೇರಿಸಿದ್ದ. ಆ ಕಾರ್ಮೆಂಟಿಗೆ 2 ತಿಂಗಳು ಸಹ ಕಳಿಸಿದ್ದು. 2 ತಿಂಗಳಾದ ನಂತರ ಕರ್ಕೊಂಡು ಓಡೋಗ್ಬಿಟ್ಲ ಮಗುನು. ಅದು 20,000 ರೂಪಾಯಿ ಹೋದ್ ಕಾರ್ಮೆಂಟಿಂದು. ಮತ್ತೆ ಅವರು TC ಕೊಡಿ ಸರ್ ಅಂತ ಕೇಳಕ್ ಹೋದ್ರೆ ಇಲ್ಲ ನಮ್ದು PG ಏನೈತಿ ಕಟ್ಟಿದ್ರೆ ಕೊಡೋದು ಒಂದು. ಮತ್ತೆ ನಾನೇ ಹೋಗಿ 5,000 ರೂಪಾಯಿ ಕಟ್ಟಿ TC ತಂದು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ತೀವಿ ಸರ್. ಗೌರ್ಮೆಂಟ್ ಸ್ಕೂಲಿಂದೆಲ್ಲ ಕರ್ಕೊಂಡು ಮತ್ತೆ ಹೋದ್ಲು. ಅದಕ್ಕೆ ನೀವು ಮಕ್ಕಳು ಸಾಕಲ್ಲ, ನಿಮ್ಮ ಮಕ್ಕಳು ಸಾಕಲ್ಲ ಅಂತ ಅವ್ರ ಅಮ್ಮ ನನ್ನ ಮೇಲೆ ಆವಾಜ್ ಹಾಕಿದ್ಲು. ನಮ್ಮ ಮಕ್ಕಳನ್ನ ನಮ್ಮ ಮನೆಗೆ ತಂದು ಬಿಡು, ನಾವು ಸಾಕ್ಯಂತೀವಿ, ನಿನಗೆ ಜವಾಬ್ದಾರಿ ಬೇಡ ಅಂತ ಒಂದು 100 ಸತಿ ಹೇಳಿದೆ ಸರ್. ನಾನು ಸಾಕ್ತೀನಿ ಅಂತ ಆಗ್ಲಲ್ಲ. ನನ್ನ ಮಗುಗೆ ತಂದೆ ಸ್ಥಾನನೂ ಕೊಟ್ಟಿಲ್ಲ ಸರ್. ಆ ಥರ ಬೇಜವಾಬ್ದಾರಿ ಮಾಡಿ ಕರ್ಕೊಂಡಿದ್ದಾರೆ. ನಮ್ಮನ್ನ ಅಜ್ಜ ಅನ್ನಂಗೆ ಇಲ್ಲ ಅಮ್ಮನಿಗೆ. ನನ್ನ ಮಕ್ಕಳು ನನ್ನ ಇಷ್ಟ ನನ್ನ ಮನೆಯಾಗೆ. ನಾವು ಏನು ಹೇಳೋಂಥ ಅವಶ್ಯಕತೆನೇ ಇಲ್ಲ ಅವಳಿಗೆ. ಅಷ್ಟೆಲ್ಲ ತೊಂದರೆ ಕೊಟ್ಲು. ಇರಲಿ ನನ್ನ ಮಗನ ಸಂಸಾರ ಚೆನ್ನಾಗಿರಲಿ, ನಿಮಗೆ ಅಡುಗೆ ಮಾಡಿಕಲ್ಲ ನಾನು, ನಿಮ್ಮ ಅಪ್ಪ ಅಮ್ಮನ ಜೊತೆಗಿರಲ್ಲ ನಾನು ಅಂದ್ಲು. ಸರಿ ಆಯಿತು, ನಮ್ಮ ಸುದ್ದಿ ಬೇಡ, ನಮ್ಗೆ ವಯಸ್ಸಾಯ್ತು, ನಿಮ್ಮ ಸಂಸಾರ ಚೆನ್ನಾಗಿರಲಿ ಅಂತ ನಮ್ಮ 2 ಮನೆ ಇದಾವೆ ಸರ್. ಅದರಲ್ಲಿ ಒಂದು ಹಳೆ ಮನೆನ ಕೊಟ್ಟು ಊರೊಳಗೆ ನೀವೇ ಗಂಡ ಹೆಂಡತಿ ಚೆನ್ನಾಗಿರ್ರಿ, ನಿಮ್ಮ ಸವಾಸನೆ ಬೇಡ ನಮಗೆ, ನೀವೇನು ನಮಗೆ ಕೊಡಬೇಡ್ರಿ ಅಂತ ಬೇರೆ ಬಿಟ್ಟಿವಿ. ಬೇರೆ ಇದ್ರು ಸರ್. 6 ತಿಂಗಳು ಚೆನ್ನಾಗಿದ್ರು. 6 ತಿಂಗಳಾದ ನಂತರ ನನ್ನ ಮಗ ಚೌಟ್ರಿಗೆ ಹೋಗೋಣ ಸರ್. ನಾವು ಆಸ್ತಿ ಏನು ಭಾಗ ಕೊಟ್ಟಿರಲಿಲ್ಲ ಸರ್. ಇವನ್ ಮದುವೆ ಮಾಡಿದ್ವಿ, ಒಂದು ಮನೆ ಕಟ್ಕೊಂಡ್ವಿ. ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಕಷ್ಟ ಬಂತು. ನಮ್ದು ಒಂದು 10 ಲಕ್ಷ ರೂಪಾಯಿ ಸಾಲ ಐತಪ್ಪ, ಸಾಲ ತೀರಿಸ್ರಿ ಹೊತ್ಕೊಂಡು 2 ಅಣ್ಣ ತಮ್ಮ, ನಿಮ್ಮ ಭಾಗ ನೀವು ತಗೊಳ್ರಿ ಅಂದ್ವಿ. ನಮ್ಮ ತಪ್ಪೇನೈತೆ ಸರ್? ಇಲ್ಲ. ನಾವು ವಯಸ್ಸಾದರು, ನಮ್ಮ ಕೈಲಿ ಆಗಲ್ಲ. ಸಾಲಕ್ಕೆ ಏನಾದರೂ ಯಾವುದಾದ್ರೂ ಕಟ್ಕೊಂಡು ನಿಮಗೆ ಬೇಸಿಗೆ ಭಾಗ ಕೊಡ್ತೀವಿ, ಬೇಸಿಗೆ ಮೇಲೆ ಭಾಗ ತಗೊಂಡ್ಬಿಡ್ರಿ ಅಂತ ಆಗಸ್ಟ್ ತಿಂಗಳಾಗ ಹೇಳಿದ್ವಿ ಸರ್ ನಾವು. ಅದು ಆಗಸ್ಟ್ ಭಾಗ ಕೊಡೋ ತನಕ ನಾವು ಅಮ್ಮ ತಡ್ಕೊಳ್ಳಿಲ್ಲ. ಅದು ಬೇರಿದ್ದು ನನ್ನ ಮಗ ಚೌಟ್ರಿಗೆ ಹೋಗೋದು, ತಿಂಗಳ 2 ಒಂದು ಏನು ಕೆಲಸ ಮಾಡಿಸ್ತಿರಲ್ಲ ಸಹ, ಮನೇಲಿ ಇರೋಳು 2 ಮಕ್ಳು ಕರ್ಕೊಂಡು ಅವನು ತಂದು ಹಾಕಿ ದುಣ್ಣೋದು ಮನೆಯಾಗಿರೋದು. 6 ತಿಂಗಳು ಹಂಗೆ ಇದ್ಲು ಮನೆಗೆ. ಓಕೆ ಬಿಡು, ಅವ್ರು ಹೆಂಗಾರ ಇದ್ಕೊಳ್ಳಿ, ಅವ್ರು ಚೆನ್ನಾಗಿದ್ರು ಸಾಕು ಅಂತ ನಾವು ಕಬಿಟ್ಬಿಟ್ವಿ. ಮತ್ತೆ ಅಲ್ಲಿ 6 ತಿಂಗಳು ಹಿಂಗಿದ್ದು ಗಂಡ ಹೆಂಡತಿ ಇರ್ತಾರೆ ನಂಗಿದ್ದು. ಅವನಿಗೂ ಕೇಳ್ದೆ ಹೋಗ್ಬಿಟ್ಲ, ಹುಡುಗಿನೂ ಕರ್ಕೊಂಡು ಮಗುನು ಕರ್ಕೊಂಡು. ಮತ್ತೆ ಅದೇ ಹುಡುಗನ ಜೊತೆಲೆ ಹೋಗಿದ್ದು. ಹುಡುಗನ ಹೆಸರೇನು? ನಾಗರಾಜ ಅಂತ. ಓಕೆ. ಅವನಿನ್ನಲ್ಲೇನಮ್ಮ? ಅವನಿಲ್ಲೇ ಅವಂದು ದಾವಣಿ ಇದು ದೇಗೇರೆ ಹತ್ರ ಕಲ್ಲಳ್ಳಿ ಅಂತ ಅವನೂರು. ತಾಲೂಕು ದೇವಿಗೆರೆ ಕಲ್ಲಳ್ಳಿ ಆಟ ಓಡ್ತಾರಂತ ವಸ್ತ್ರದಲ್ಲಿ. ಅಂದ್ರೆ ಕಾಂಟ್ಯಾಕ್ಟ್ ಆಗಿ ಚೌಟ್ರಿ ಬಂದಾಗ ವಸ್ತ್ರದಲ್ಲಿ ಮೀಟಿಂಗ್ ಮಾಡೋದು ಈ ತರ ನಡೆಯುತ್ತೆ ಸರ್. ಇದು ಅವನಿಗೂ ಹೇಳ್ತಿದ್ದಾಳೆ ಸರ್. ಶಶಿಕಲಾ ಅಂತ ಹುಡುಗಿ ಹೆಸರು. ಈ ತರ ಮಾಡ್ತೇನೆ. ಶಶಿಕಲಾ ಅಂತ ಹುಡುಗಿ ಹೆಸರು.
ಆ ಹುಡುಗಿಗೆ 2 ಕಾಲು ಇಲ್ಲ, ಹ್ಯಾಂಡಿಕ್ಯಾಪ್ಟ್ ಆ ಹುಡುಗಿ. ಹೆಂಗೆ? ಮದುವೆ ಮುಂಚೆ ಆಕ್ಸಿಡೆಂಟ್ ಆಯ್ತು ಅನ್ಸ, ಅದು ನಮ್ಗೆ ಮಾಹಿತಿ ಗೊತ್ತಿಲ್ಲ. ಆಕ್ಸಿಡೆಂಟ್ ಆಯ್ತು ಅಂತ ಅವಳೇ ಹೇಳಿದ್ಲು. ಮದುವೆಗೆ ಮುಂಚೆನೆ? ಮದುವೆಗೆ ಮುಂಚೆನೆ ಆಗಿತ್ತಂತೆ. ಓಕೆ. ಇವನು ಮದುವೆ ಆಗಿರೋದೇ ಹ್ಯಾಂಡಿಕ್ಯಾಪ್ಟ. ಓಕೆ. ಅವಳದು ಏನೋ ಒಂದು 5-6 ಲಕ್ಷ ದುಡ್ಡು ಇತ್ತಂತೆ. ನನಗೆ ದುಡ್ಡು ಬೇಕು ಅಂತ ಅವಳು ಕೇಸ್ ಮಾಡಿದಾಳೆ. ಹೊಸದುರ್ಗ ಸ್ಟೇಷನ್ ಅಲ್ಲಿ ಕೇಸ್ ಇದೆ. ಓಕೆ. ಅವನ ಮೇಲೆ, ಅವನ ಗಂಡನ ಮೇಲೆ ಮಾಡಿದಾಳೆ. ಓಕೆ. ಆಯಮ್ಮನ್ ಮಕ್ಕಳಿದಾರಾ? ಇಲ್ಲ ಸರ್, ಮಕ್ಕಳಿಲ್ಲ. ಅಯ್ಯಮ್ಗೆ ಏನೋ ಆಗಿದ್ವಂತೆ, ತೀರ್ಬೋದು ಅಂತ ಏನೋ ಗೊತ್ತಿಲ್ಲ ನನಗೆ. ಅವು ಸರಿ. ಅಂದ್ರೆ ಅವನ ಹೆಂಡತಿ, ಹ್ಯಾಂಡಿಕ್ಯಾಪ್ ಹೆಂಡತಿನ ಬಿಟ್ಬಿಟ್ಟು ಇವಾಗ ನಿನ್ನ ಮಗನ ಹೆಂಡತಿನ ಕರ್ಕೊಂಡು ಓಡೋಗಿರೋದು ಇವನು? ಕರ್ಕೊಂಡು ಓಡೋಗಿರೋದು. ಓಕೆ. ಈಗ ನೀವು ಇದನ್ನ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ ಸರ್. ಯಾವ ಪೊಲೀಸ್ ಸ್ಟೇಷನ್? ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್. ಪೊಲೀಸರು ಏನ್ ಹೇಳ್ತಾ ಇದಾರೆ? ಪೊಲೀಸರು ಏನ್ ಹೇಳ್ತಾ ಇದ್ದಾರೆ, ಡೈವರ್ಸ್ ಕೊಟ್ಟೋಗಮ್ಮ ನೀನು ಅಂತ ಅವರು 3 ಸತಿ ಹೇಳಿದ್ರು ಮಾಹಿತಿನ. ಸರಿ. ಆಯ್ತು ಸರ್, ಬೆಳಗ್ಗೆ ಕೊಟ್ಬಿಡ್ತೀನಿ ಕಂಪ್ಲೇಂಟ್. ಈ ಮೊನ್ನೆ ಸಹ 2ನೇ ತಾರೀಕಿನಲ್ಲಿ ಇಬ್ರು ಜೊತೆಲಿ ವಸ್ತ್ರದಾಗಿದ್ರಂತ, ಹುಡುಗನು ನಮ್ಮ ಹುಡುಗಿ, ಇವಳು ಸೊಸೆನು. ಯಾರ್ಯಾರು? ಅದೇ ನಮ್ಮ ಸೊಸೆ, ಆ ಹುಡುಗ ಕರ್ಕೊಂಡೋಗಿದಾನಲ್ಲ ಹುಡುಗ. ನಮ್ಮ ಹುಡುಗ ಯಾಕೋ ಹೊಸರ್ಗಕ್ಕೆ ಹೋಗಿದ್ದಾನೆ, ಎದುರಿಗೆ ಸಿಕ್ಕಿದ್ದಾರೆ. ಆಯ್ತಮ್ಮ ನೀನ್ ಯಾರ ಜೊತೆಗಾರ ಇರು, ನಿನಗೆ ತೊಂದರೆ ಕೊಡಲ್ಲ ಬಾ, ನಾನು ಡೈವರ್ಸ್ ಕೊಟ್ಟೋಗಂತ ನಮ್ಮ ಮನೆ ಹತ್ರ ಕರ್ಕೊಂಬಂದಿದ್ದ. ಸರಿ. ಕರ್ಕೊಂಬಂದಾಗ ನಮ್ಮ ಹುಡುಗ ಏನ್ ಮಾಡ್ದ, ನಾನು ಕಳ್ಸಲ್ಲ, ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದ. ಅವನು 1 or 2 ಪೊಲೀಸ್ ಕರ್ಕೊಂಡು ಮನೆ ತಕ್ಕ ಬಂದ. ಯಾರು ಕರ್ಕೊಂಡೋಗಿರೋ ಹುಡುಗ ಕರ್ಕೊಂಡ್ ಕರ್ಕೊಂಬಂದಾಗ ಅವ್ರೇನಂದ್ರು, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಬೇಡಿ, ಎಲ್ಲಿ ತೀರ್ಮಾನ ಆಯ್ತು ಶ್ರೀರಾಮ್ಪುರಕ್ಕೆ ಕರ್ಕೊಂಡೋಗ್ರಿ ಅಂದ್ರು. ಆಯ್ತು ನಡಿಯಪ್ಪ ಕರ್ಕೊಂಡು ಹೋಗೋಣ ಅಂತ 11 ಗಂಟೆ ಸಾವಾಗಲೇ ಕರ್ಕೊಂಡೋದ್ವಿ. ರಾತ್ರಿ ಬೆಳಗ್ಗೆ ಹೋಗೋಣ ಇಷ್ಟೊತ್ತನೇ ಬೇಡ ಅಂದ್ರೆ ಕೇಳಲಿಲ್ಲ ಅವ್ರು ಪೊಲೀಸ್ನವರು. ಇಲ್ಲ ಕರ್ಕೊಂಡೋಗ್ರಿ ಅಂದ್ರು. ಸರಿ ಆಯ್ತು ಬರಪ್ಪ ಹೋಗೋಣ ಅಂತೇಳಿ ಕರ್ಕೊಂಡು ಹೋದ್ವಿ. ಕರ್ಕೊಂಡು ಹೋದಾಗ ಏನ್ ಮಾಡಿದ್ರು, ಕುಮಾರ್ ನಾಯ್ಕ್ ಸರ್ ಅಂತ ಅಲ್ಲಿ ಕಾನ್ಸ್ಟೇಬಲ್ SAS ಸರ್, SP ಬೇಕಾ ಸರ್, ಅವಾಗ ಕುಮಾರ್ ನಾಯ್ಕ್ ಸರ್ ಅಂತ ಇದ್ರು. ಅವ್ರು ಏನಂದ್ರು, ಬೈದ್ಬಿಟ್ಟು, ಅಲ್ಲಮ್ಮ ನೀನು ಹೋಗಿದ್ಯಾ, ಡೈವರ್ಸ್ ಕೊಟ್ಟೋಗು, 2 ಮಕ್ಳು ಬಿಟ್ಟು ಈ ತರ ಹೋಗಿದ್ಯಲ್ಲ, ನಿನಗೆ ಬುದ್ಧಿ ಇಲ್ವೇ ಅಂತ ಅವರು ನ್ಯಾಯ ರೀತಿಯಾಗಿ ಹೇಳಿದ್ರು. ಈ ಅಮ್ಮೇನು ಕೇಳಲಿಲ್ಲ. ಇಲ್ಲ ಸರ್ ನಾನು ಡೈವರ್ಸ್ ಕೊಡ್ತೀನಿ ಅಂದ್ರು. ಆಯ್ತು. ಬೆಳಗ್ಗೆ ಅದು ಯಾರು ವಕೀಲರು ಕರ್ಕೊಂಡ್ಬಂದು ಡೈವರ್ಸ್ ನೋಟಿಸ್ ಹಾಕ್ಬಿಟ್ಟು ನಮ್ಗೊಂದು ಅಪ್ಲೈಮೆಂಟ್ ಸ್ಟೇಷನಿಗೆ ಕೊಟ್ಟು, ನೀನು ಹೋಗು, ನೀನೆಲ್ಲಾರ ಇರು, ಕೋರ್ಟ್ ಇತ್ಯರ್ಥ ಮಾಡ್ಕೊಳತ್ತೆ ಅಂತ ಹೇಳಿ ಕಳಿಸಿದ್ರು. ಬೆಳಗ್ಗೆ ಆಮೇಲೆ ಅವ್ರ ಮಾವನ ಮಗ ಬಂದಿದ್ದ ಜೊತೆಯಾಗಿ. ಅವ್ರ ಮಾವನ ಮಗಗೆ, ನೋಡಪ್ಪ ಈಗ ಇವ್ರು ಕರ್ಕೊಂಡು ಹೋಗೋದು ಬೇಡ, ಅವಯಮ್ಮನ್ನ ನೀನು ಮಾವನ ಮಗ ಅಂತೀಯ, ನಿನ್ ಮನೆ ಕರ್ಕೊಂಡೋಗಿ ನಿನ್ ಜವಾಬ್ದಾರಿಯಾಗಿ ಇಟ್ಕೊಂಡು ಬೆಳಗ್ಗೆ ತಂದು ಸ್ಟೇಷನ್ಗೆ ಬಿಡು, ಅವರು ವಕೀಲರು ಕರ್ಸ್ಲಿ, ಈ ತರ ನಮ್ಗೊಂದು ಸ್ಟೇಷನ್ಗೆ ಅಪ್ಲೈಮೆಂಟ್ ಕೊಟ್ಟು ಅಯ್ಯಮ್ಮ ಹೋಗ್ಲಿ, ಡೈವರ್ಸ್ ಹಾಕಿ ಎಲ್ಲಾರ ಇತ್ಕೊಳ್ಳಿ, ಅಲ್ಲಿ ಬಗೆಹರಿ ಇತ್ಕಣಪ್ಪ, ಕೋರ್ಟ್ ಇತ್ಯರ್ಥ ಮಾಡ್ಕೊಳತ್ತೆ ಅಂತ ಅವ್ರು ಹೇಳಿದ್ರು. ಆಯ್ತು ಸರ್ ನಾನು ಕರ್ಕೊಂಬರ್ತೀನಿ ಅಂತ ಹೇಳ್ದ ಹುಡುಗ. ಆಯ್ತು ಸರ್ ಕರ್ಕೊಂಬರ್ತೀನಿ ಅಂತ ಹೇಳ್ದನು. ಸರ್ ಈಗಲೇ ಎಷ್ಟೋ 1ನೇ ತಿಂಗಳು 3ನೇ ತಾರೀಕು ತೀರ್ಮಾನ ಆಯ್ತು. ಈಗಲೇ 1 ತಿಂಗಳು ಮೇಲಾಯ್ತು ಸರ್. 1 ತಿಂಗಳು ಮೇಲಾದ್ರೂ ಬರಲಿಲ್ಲ ಅಂತ ನಾನೇನ್ ಮಾಡಿದೆ ಸರ್, ಮೊನ್ನೆ ಹೋದೆ ಸೋಮವಾರ. ಸರ್ ಏನ್ ಸರ್ ಈ ತರ ಹೇಳಿದ್ರಿ, ಕರ್ಸ್ಲಿಲ್ಲ, ಏನು ತೀರ್ಮಾನನೂ ಕೊಡ್ಲಿಲ್ಲ ನಿಮ್ಗೆ ಅಂತ. ಅವರೇ ಕುಮಾರ್ ನಾಯ್ಕ್ ಸರ್ ಸಿಕ್ಕಿದ್ರು. ಕಂಪ್ಲೇಂಟ್ ಕಾಪಿ ಇದೆಯಾ? ಅದಕ್ಕೆ ನಾನೇನ್ ಹೇಳಿದೆ, ಆಯ್ತಮ್ಮ ನಾನು ಕರೆಸ್ತೀನಿ, ಫೋನ್ ನಂಬರ್ ತೋರಿಸಿ ಕಂಪ್ಲೇಂಟ್ ಕಾಪಿ. ಅದಕ್ಕೆ ಕರ್ಸ್ರಿ ಅಂತಂದಿದ್ದಕ್ಕೆ ಅವ್ರೇನಂದ್ರು, ಕುಮಾರ್ ನಾಯ್ಕ್ ಸರ್ ಇಲ್ಲಮ್ಮ ಫೋನ್ ನಂಬರ್ ಇಲ್ಲ ಅಂದಮೇಲೆ ನಾನು ಡ್ಯೂಟಿ ಮುಗಿದು 9 ಗಂಟೆಗೆ ಮನೆಗೆ ಹೋಗ್ತೀನಿ ಹೊಸದುರ್ಗಕ್ಕೆ, ಅಲ್ಲಿ ಆಗ್ಲಿಕೆರೆಗಾಸೆ ನಾನು ಹೋಗೋದು, ನಾನು ಹೋಗಿ ಅವ್ರ ಮನೆ ಹತ್ರ ಹೇಳಿ ಹೋಗ್ತೀನಿ ಹುಡುಗಗೆ ಅಂದ್ರು. ಆಯ್ತು ಸರ್ ಹೇಳೋಗಿ ಸರ್ ಅಂದೆ. ಅವ್ರು ಹೇಳ್ದಂಗೆ ಕೇಳಿದೆ, ನಾನು ಬಂದಾಗ ಏನಾಯ್ತು ಸರ್, ಅವ್ರ ಮನೆ ಹತ್ರ ಹೋಗಿ ಹೇಳೋಗಿದ್ದಾರೆ. ಇವನು ಕುಡಿದ್ಬಿಟ್ಟು ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಏನ್ ಕೆಟ್ಟ ಕೊಳಕಲ್ಲ ಮಾತಾಡ್ತಿದ್ದಾನ ಸರ್ ಈ ಹುಡುಗ, ಅವ್ರ ಮಾವನ ಮಗ. ನನಗೇನ್ ಹೇಳ್ತೀಯ, ಅವ್ನು ಕರ್ಸ್ಕೊಂಡ್ ನನ್ನೇ ಕೇಳ್ತೀನಿ ನೀನು, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಸಂಬಂಧ ಇಲ್ದ ನೀವು ಯಾಕೆ ಸಹ ಕರ್ಕೊಂಬಂದಿದ್ದ ಸ್ಟೇಷನ್ ಇದೆ ಅವತ್ತು? ಅದನ್ನ ಪೊಲೀಸ್ನವ್ರ ಕೇಳೋಗಪ್ಪ, ನನಗೆ ಗೊತ್ತಿಲ್ಲ, ನಾನು ಹೋಗಿದ್ದು ಪೊಲೀಸ್ ಸ್ಟೇಷನ್ಗೆ, ಅವ್ರ ತಾನೇ ನೀವು ಜವಾಬ್ದಾರಿ ವಹಿಸಿದ್ದು. ಕರ್ಸ ಅಂತ ಅವ್ರ ಹತ್ರ ಹೋಗಿದ್ದೆ ನಾನು, ನಿನ್ನ ಹತ್ರ ಏನಾರು ಬಂದಿದ್ದ, ನೀನೇನಾರು ಮಾತಾಡ್ಸಿದ, ನೀನ್ ಯಾಕೆ ನಮ್ಮ ಮನೆ ಹತ್ರ ಬಂದಿಯಾ ಅಂತ ಹೇಳಿ ಬೈದು ಕಳಿಸ್ದೆ ಸರ್. ಅವನು ಏನೇನ್ ಬೇಕು ಅದೆಲ್ಲ ಮಾತಾಡ್ದ. ಅದೆಲ್ಲ ನಾನು ಸ್ಟೇಷನ್ಗೆ ಹೇಳಿದ್ದೀನಿ ಸರ್, ಕಂಪ್ಲೇಂಟ್ ಮಾಡಿದ್ದೀನಿ. ಅವಾಗ ಹೋದ ಹುಡುಗ. ಹೋಗಾದ್ಮೇಲೆ ಸರಿ ಆಯ್ತು ಅಂತ ಕಂಪ್ಲೇಂಟ್ ಮಾಡಿ ಬಂದಾದ್ಮೇಲೆ ಇದು ಪಬ್ಲಿಕ್ ಮಾಡ್ಬೇಕು, ಸರಿ ಹೋಗಲ್ಲ ಅಂತ ಇಲ್ಲಿಗೆ ಬಂದೆ ಸರ್ ನಾನು. ಇವ್ರು ಇಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದಾರೆ ಸರ್ ನಮಗೆ. ಈಗ ನೀವು ಮಾತಾಡ್ತಾ ಇರೋದನ್ನ ನಾವು ಟೆಲಿಕಾಸ್ಟ್ ಮಾಡ್ಬೋದಲ್ವಾ? ಮಾಡಿ ಸರ್, ಮಾಡಿ. ನಿಮ್ಮ ಮಗನ ಹೆಸರೇನು? ಬಸವರಾಜು. ನಿಮ್ಮ ಸೊಸೆ ಹೆಸರು? ಕವಿತಾ. ಅವ್ರ ಫೋಟೋ, ನಿಮ್ಮ ಮಗನ ಫೋಟೋ, ನಿಮ್ಮ ಫೋಟೋ ಎಲ್ಲ ಹಾಕ್ಬೋದಲ್ಲ? ಹಾಕಿ ಸರ್, ನಮ್ಮ ಫೋಟೋನು ಹಾಕಿ, ನನ್ನ ಮಗನ ಫೋಟೋನು ಹಾಕಿ, ಅವಳ ಫೋಟೋನು ಹಾಕಿ. ಈಗ ಏನ್ ಬೇಕಮ್ಮ ನಿಮ್ಗೆ? ನಮ್ಗೆ ಸರ್ ಅವಳು ಬೇಡವೇ ಬೇಡ ಅಂತ 3-4 ಸರಿ 5 ಸತಿ ಆಗೋಗಿ ಕೇಸಿದು 5 ಸತಿ ಆಗೋಗಿದೆ. ಅವ್ರ ರಿಲೇಷನ್ ಅವ್ರಿಗೂ ನಮ್ಗೂ ಜಗಳನೂ ಆಗೈತೆ. ನೀವು 5 ಸತಿ ಕರ್ಕೊಂಬಂದ್ರಿ, ನೀವ್ ಯಾಕೆ ಇಟ್ಕೊಂಡು ಸಂಸಾರ ಮಾಡಿಸ್ಲಿಲ್ಲ, ನೀವ್ ಯಾಕೆ ಕಳಿಸಿದಿರಾ ಅಂತ ಅವ್ರ ಮಾವನೇ ನನ್ನ ಹತ್ರ ಅವಾಜ ಕೇಳಿ. ಅವಳು ಇನ್ನೊಬ್ಬನ ಜೊತೆಲಿ ಓಡೋಗ್ಬೇಕಾದ್ರೆ ಎಲ್ಲ ನೀವು ಕರ್ಕೊಬಂದ್ ಸಂಸಾರ ಮಾಡ್ಬೇಕಂತ? ಮಾಡ್ಬೇಕಂತೆ. ನೀವ್ ಯಾಕೆ ಇಟ್ಕೊಂಡಿಲ್ಲ, 5 ಸತಿ ಪಂಚಾಯತಿ ಮಾಡಿ ಕರ್ಕೊಂಬಂದ್ರಲ್ಲ, ನೀವ್ ಯಾಕೆ ಇಟ್ಕೊಂಡಿಲ್ಲ ಅಂತ ಅವ್ರ ಮಾವ ನನ್ ಕೇಳ್ದ ಫೋನ್ ಮಾಡಿ. ಏನ್ ಅವ್ರ ಮಾವನ ಹೆಸರು? ಪ್ರಕಾಶಣ್ಣ ಅಂತ. ಆ ಮಾವ ನನ್ ಕೇಳ್ದ ಫೋನ್ ಮಾಡಿ, ಅಲ್ಲಣ್ಣ ನಾವೇ ಕಳ್ಸಿದೀವ ಹೋಗು ಅಂತ, ನಾವ್ ಹೇಳಿದ್ವಾ, ನಾವ್ ಎಷ್ಟ್ ಸತಿ ಸಂಸಾರ ಮಾಡಿಸ್ಬೇಕು, 2 ಮಕ್ಳಿದಾವೆ, ನನ್ ಮಗನ್ ಜೀವನ ಹಾಳಾಗುತ್ತೆ ಅಂತ ಕರ್ಕೊಂಬಂದ್ವಿ. ಕದ್ದು ಒಡಗಳ್ ನಾವ್ ಹಿಡ್ಕೊಳಕಾಗತ್ತೆ ಸಣ್ಣ, ನಮಗೆ ಟೀ ಕೊಟ್ಟಿದ್ದಾಳೆ 6:30 ಕೂತಿದೀವಿ. ಅವನು ನಮ್ಮೂರಲ್ಲೇ ಇದ್ದ ಸರ್, ನಮ್ಮೂರಾಗ ಅವ್ರ ಚಿಕ್ಕಮ್ಮ ಮನೆ ಐತಿ, ಅವ್ರ ಚಿಕ್ಕಮ್ಮ ಮನೆಗೆ ಇದ್ದ ಆಟ ಓಡಿಸ್ಕೊಂಡು. ಈಗ ಯಾವಾಗ ಸ್ಟೇಷನ್ ಇಂದ ತೀರ್ಮಾನ ಕರ್ಕೊಂಡ್ ಬಂದ್ಮೇಲೆ
ಊರಲ್ಲೇ ಇದ್ದಾನೆ ಅಂದ್ಬಿಟ್ಟು ನಾವು ಸ್ವಲ್ಪ ಹುಷಾರಾಗೇ ಇದ್ವಿ. ಹೆಂಗ್ ಹುಷಾರಾಗಿದ್ರು 6:30 ಹೋಗ್ಬಿಟ್ಲ ಸರ್. ನಮ್ಮ ಟೀ ಕೊಟ್ಟಿದ್ದಾಳೆ, ಸಾಯಂಕಾಲ ಐತೆ, ಕತ್ಲ ಐತೆ. ನಾವೆಲ್ಲಿ ವಯಸ್ಸಾದ್ರೆ ಎಲ್ಲಿ ಹುಡ್ಕನ್ ಸರ್? ನನ್ನ ಮಗನೂ ಇಲ್ಲ. ಎಷ್ಟು ಜನ ಮಕ್ಕಳಮ್ಮ? ಯಾರಿಗೆ? ನಿಮ್ಮ ಮಗನಿಗೆ ಒಂದು 8 ವರ್ಷದ ಹೆಣ್ಣು ಪಾಪು, ಓಕೆ. ಒಂದು 4 ವರ್ಷ ತುಂಬ 5 ವರ್ಷದ ಪಾಪು ಅನ್ಸ. ಇಬ್ಬರು ಮಕ್ಕಳನ್ನ ಬಿಟ್ಬಿಟ್ಟು ಹೋಗಿದ್ದಾರೆ. ಇಬ್ರು ಮಕ್ಕಳು ಅವ್ರ ತಾಯಿ ಹತ್ರನೇ ಇದ್ದಾರೆ. ಅವ್ರ ತಾಯಿ ಹತ್ರ ಇದ್ದಾರೆ. ಅವ್ರ ಅಜ್ಜಿ ಮನೇಲಿ ಇದ್ದಾರೆ. ಅವ್ರ ಅಜ್ಜಿ ಮನೇಲಿ. ಓಕೆ. ಅವಮ್ಮ ಕರ್ಕೊಂಡು ಮಕ್ಕಳಿಗೆ ಎಜುಕೇಶನ್ ಅಮ್ಮ? ಎಜುಕೇಶನ್ ಸಹ ನಾನು ಕಾರ್ಮೆಂಟಿಗೆ ಕೇಳಿಸಿದ್ದೆ, ಅಲ್ಲಿ ಕೇಳಿಸಿದ್ಲು. ಕರ್ಕೊಂಬಂದು ನಮ್ಮ ಮಾಗಲಿಕೆರೆಯಲ್ಲಿ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿದ್ದೆ, ಅಲ್ಲಿ ಕೇಳಿಸೋದ್ಲು. ಈಗ ಟಿ ಸಿ ತಗೊಂಡೋಗ ಅವ್ರ ಅಜ್ಜಿ ತೇಕ್ಲವಟ್ಟಿ ಅಂತ, ಅವ್ರ ಚಿಕ್ಕ ತೇಕ್ಲವಟ್ಟಿ ಅಂತ ಅವ್ರ ಊರು. ಅಲ್ಲೇ ನಮ್ಮ ಊರಿಂದ ಒಂದು 10-15 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಸೇರ್ಸ್ಕೊಂಡಿತ್ತು ಅವ್ರ ಅಜ್ಜಿ ದೊಡ್ಡ ಮಗಳನ್ನ. ಚಿಕ್ಕದು ಶಿಶುವರ್ಕ್ ಹೋಗೋ ಸರ್. ಒಂದ್ರ ಹೆಸರು ರಕ್ಷಿತಾ, ಒಂದು ಚಾರುಲತಾ ಅಂತ. ಸರಿ ಸರಿಮ್ಮ, ಆಯ್ತು. ಓಕೆ. ಈಗ ನಿಮ್ಗೆ ನಮ್ಮ ಕಡೆಯಿಂದ ಏನ್ ಬೇಕಮ್ಮ? ನಿಮ್ ಕಡೆಯಿಂದ ಏನ್ ಬೇಕು ಅಂದ್ರೆ ಸಾ, ಅವನು ನನ್ನ ಮಗ ಕಟ್ಟಿರೋ ತಾಳಿನ ಮಾರಿದ್ದಾರೆ. ಇವಳು ಮಾರಿದಳು ಏನು, ಅವಳಿಗೆ ಬಿಚ್ಚಿ ಕೊಟ್ಟಿದ್ದಾಳು. ಅವಳೇ ಇರೋದು ಅವ್ರ ತಾಯಿ ಬಿಚ್ಚಿಸ್ಕೊಂಡಾಳೆ ಅಂತ ನನ್ನ ಕೈಲಿ ಹೇಳಿದಾಳೆ ಸಾ. ಅವಳು ಅವ್ರ ತಾಯಿನೇ ಬಿಚ್ಚಿಸ್ಕೊಂಡಾಳೆ. ಹುಡುಗನ ತಾಯಿ ಗೌರಮ್ಮ ಅಂತ ಅವ್ರ ಅಮ್ಮನ ಹೆಸರು, ನಾಗರಾಜರ ಅಮ್ಮನ ಹೆಸರು. ಅದು ಕರ್ಕೊಂಡು ಓಡೋಗಿದ್ನಲ್ಲ ಆ ಹುಡುಗನ ತಾಯಿ. ಹುಡುಗನ ತಾಯಿ ಅವಳೇ ನನ್ನ ತಾಳಿ ಬಿಚ್ಚಿಸ್ಕೊಂಡ್ಲು, ಅಡೆ ಹಾಕ್ತಿವಿ ಬಿಡಿಸ್ಕೊಡ್ತೀವಿ ಅಂತ ಬಿಚ್ಚಿಸ್ಕೊಂಡ್ಲು ಅಂತ ನನ್ನ ಹತ್ರನೇ ಮಾಹಿತಿ ಹೇಳಿದಾಳೆ ಅವಳು. ಸರಿ. ನಮ್ ಸೊಸೆ ಅವ್ರು 2 ತಾಳಿನೂ ನಮಗೆ ಕೊಡಿಸ್ಬೇಕು ಮಾಹಿತಿ. ಇಲ್ಲ ಕ್ಲೀನಾಗಿ ಸಂಸಾರ ಮಾಡ್ತೀನಿ ಅಂದ್ರೆ ಮಕ್ಳಿಗೆ ಅಂದ್ರೆ ಜೀವನ ಮಾಡ್ಲಿ, ನನ್ನ ಕೈಲ ಆಗಲ್ಲ ಕಂಡೀಷನ್ ಹೇಳಿದ್ರೆ ಡೈವರ್ಸ್ ಕೊಡ್ಲಿ ಅಷ್ಟೇ. 2 ತೀರ್ಮಾನ ನನಗೆ ಬೇಕಾಗಿರೋದು. ಓಕೆ. ಡೈವರ್ಸ್ ಕೊಟ್ಟೋಗ್ಬೇಕು ಸರ್. ಅವಳಿಗೆ ಜೀವನಾಂಶ ನಾವೇನು ಕೊಡಲ್ಲ, ಇನ್ನೊಬ್ಬನ ಕಟ್ಕೊಂಡವ್ರಲ್ಲಿ ಕೊಡಕ್ಕಾಗಲ್ಲ. ಸರಿಮ್ಮ. ನಮ್ಮ ಮೊಮ್ಮಕ್ಳಿಗೆ ಏನ್ ಬೇಕಾ ನಾವು ಪ್ರಮೋದ್ ಮಾಡಕ್ ಬಂದ ನಾವು ಮಾಡ್ತೀವಿ. ಸರಿಮ್ಮ. ಓಕೆ. ನಮ್ಮ ಮೊಮ್ಮಕ್ಳು ದಿನ ಬಿಡಲ್ಲ. ಸರಿಮ್ಮ. ಅವು ನಮ್ಮ ಮಕ್ಳು ಎಲ್ಲಿದ್ರು ನಮ್ಮ ಹೆಸರ ಹೇಳೋದು. ಈಗ ಡಿವೈಸ್ ಕೊಡಲ್ಲ ಅಂತೇಳಿ ಬೆದರಿಸ್ತಾ ಇದ್ದಾಳ. ಕೊಡಲ್ಲ ಅಂತ. ಡೈವರ್ಸ್ ಕೊಡು ಅಂದ್ರೆ ಕದ್ದು ಹೋಗ್ತಿದ್ದಾಳೆ. ಕೊಡಲ್ಲ ಅಂತಾನು ಹೇಳ್ತಿಲ್ಲ, ಕೊಡ್ತೀನಿ ಅನ್ನೋದೊಂದು ಮಾಹಿತಿ ಕೊಡೋದು ಇಲ್ಲ. ಬಂದ್ ಬಾಳೋದು ಇಲ್ಲ. ಅವನ ಜೊತೆಲೇ ಇದ್ದಾಳೆ. ಅವನ ಜೊತೆಲೇ ಇದ್ದಾಳೆ ಅಂತ ಗೊತ್ತಿಲ್ಲ. ಸರಿ. ಕದ್ದು ಬಂದಾರ ಸರ್. ಅವತ್ತು ಡೈವರ್ಸ್ ಕೊಡ್ತೀನಿ ಅಂತ 3ನೇ ತಾರೀಕು ಹೇಳಿದ್ರ ಸರ್, 1ನೇ ತಿಂಗಳು. ಅವತ್ತು ನೈಟೇ ಅವ್ರ ಮಾವನ ಮಗನ ಜೊತೆ ಬಂದು ಅವತ್ತು ನೈಟೇ ಬೆಂಗಳೂರಿಗೆ ಬಂದಾರೆ. ಬೆಳಗ್ಗೆ ಮತ್ತು ಅದೇ ಸರ್ ನಾನು ಸ್ಟೇಷನ್ 4ನೇ ತಾರೀಕಿನ ದಿವಸ ಏನ್ ಸರ್ ಕರ್ಸ್ರ ಸರ್ ಅಂತಂದ್ರೆ, ಅಮ್ಮ ಲಾಯರ್ ನೋಟಿಸ್ ಹಾಕ್ತಿದಾರಂತೆ, ಲಾಯರ್ ಕೋರ್ಟಲ್ಲಿ ಇದಾರಂತೆ, ಇವತ್ತು ಬರೋಕ್ಕಾಗಲ್ವಂತೆ ಅಂತ ಹೇಳ್ತಿದ್ದಾನ ಹುಡುಗ ಅಂತ ಅವನೇ ಹೇಳ್ದ, ನಾಗರಾಜನ ಹುಡುಗ. ನಾನು ಅಲ್ಲೇ ಇದ್ದೆ ಸರ್, ಸ್ಟೇಷನ್ಗೆ ಇದ್ದೆ. ಬೇಕಿದ್ರೆ ಈ ಮಾಹಿತಿ ನಾನು ಸ್ಟೇಷನಿಂದ ಬರ್ಸ್ಕೊಂಬಂದು ಕೊಡ್ತೀನಿ ಸರ್ ಬೇಕಾದ್ರೆ ನಾನು. ಸರಿ ಆಯ್ತು. ಓಕೆ. ಇಷ್ಟು ಹೇಳಿದಾಳೆ ಅವಳು. ಸರಿ. ಓಕೆ ಸರ್. ಇಷ್ಟು ಹೇಳಿಬಿಟ್ಟು ತುಂಬಾ ಪ್ರಾಬ್ಲಮ್ ಕೊಟ್ಟಿದ್ದಾಳೆ ಸರ್. ನಮ್ಮ ಸಾಕದೇ ಬೇಡ ಅವಳು. ಗಂಡ ಹೆಂಡತಿ ಚೆನ್ನಾಗಿದ್ದಿದ್ರೆ ನಾವು ಅದಕ್ಕೂ ಅನುಕೂಲ ಮಾಡ್ಕೊಡ್ತಿದ್ವಿ. 2 ಇಲ್ಲ ಅಂತ ಈಗ ನನ್ನ ಮಗನ ಜೀವನ ಹಾಳು ಮಾಡಿ ನನಗೆ ಬೇಡ, ಅವ್ನು ಇಷ್ಟಿಲ್ಲ, ನನಗೆ ಬೇಡ, ಅವ್ನು ಇಷ್ಟಿಲ್ಲ ಅಂತ ಬಿಟ್ಟು ಹೋಗಿದ್ದಾಳ. ಇಷ್ಟ ಇಲ್ಲ ಅಂದಮೇಲೆ ನಮಗೆ ಡೈವರ್ಸ್ ಕೊಟ್ಬಿಡ್ಲಿ. ಅವಳು ಬೇರೆ ಮದುವೆ ಆಗಿದ್ದಾಳ. ಈಗ ತಾಳಿ ಇಲ್ಲ ಕೊಳ್ಳಲ್ಲ ಅಂದ್ರೆ ನಾವು ಹೆಂಗ್ ಸಹ ನಂಬಕ್ಕಾಗುತ್ತೆ? ಒಂದು ಮಾರ್ಗೆ ತಾಳಿ ಕಟ್ಕೊಂಬಂದಾಳು, ಮದುವೆ ಆಗಿರ್ಬೋದು. ಮಾಹಿತಿ ಬೇಕಾ ನಮಗೆ? ಮದುವೆ ಆಗಿದ್ರೆ ಸರಿ, ನಾನು ಸ್ಟೇಷನ್ ಫೋನ್ ಮಾಡಿ ಮಾತಾಡ್ತೀನಿ, ಅವ್ರು ಇದು ಮಾಡ್ತಾರೆ. ಓಕೆ. ಸರಿ ಸರಿ ನನ್ನಪ್ಪ. ಸರ್ ತುಂಬಾ ಹಿಂಸೆ ಕೊಡ್ತದಾಳ ನನ್ನ ಮಗನಿಗೆ. ನನ್ನ ಮಗ ಮುಂಚೆಯಿಂದ ಮರ್ಯಾದಿಂದ ಬದುಕ್ತಾನೆ. ಒಂದು ಹೆಣ್ಣಾಗ್ಲಿ ಕಣ್ಣೆತ್ತಿ ನೋಡ್ದನಲ್ಲ, ಒಬ್ರು ಮಾತಾಡಿಸ್ತಾನಲ್ಲ, ಗಲಾಟೆನಲ್ಲ. ಮನೆ ಕೆಲಸ ಆಯ್ತು, ಮನೆ ಆಯ್ತು ಅಂತ ಇದ್ದಾನೆ. ಇವಳ ಕಾಲಲ್ಲಿ ಇವತ್ತು ಸೈಕೋ ಆಗ್ಬಿಟ್ಟಿದ್ದಾನೆ ಸರ್. ಅವ್ನ ಸಂಕಟ ನೋಡಕ್ ಆಗ್ತಿಲ್ಲ, ಮನೆ ಸೇರಲ್ಲ, ಸರಿಯಾದ ಟೈಮಿಗೆ ಸರಿ ಊಟ ತಿನ್ನಲ್ಲ. ನಮಗೆ ಬುದ್ಧಿ ಹೇಳಿದ್ರೆ ನಮ್ಮ ಬುದ್ಧಿನೂ ಕೇಳಲ್ಲ. ಮಕ್ಕಳು ಇಲ್ಲ, ನನಗೆ ಹೇಳ್ತೀವಿಲ್ಲ, ನಾನು ಪರದೇಶಿ ಮಾಡಿಬಿಟ್ಲು, ನನಗೆ ಯಾಕಿಂತ ತಂದು ಕಟ್ಟಿದ್ರಿ ಸುಳ್ಳೇನ, ಈ ಥರ ಮಾಡಿದ್ರಲ್ಲ ನೀವು. ಇಂಥ ಅಲುಕ ಮುಂಡ್ಯಾರು ಯಾರಿಗೂ ಸಿಗಬಾರ್ದು ಸರ್. ನನ್ನ ಮಗನಿಗಾಗಿರೋ ಪರಿಸ್ಥಿತಿ ಯಾರಿಗೂ ಆಗಬಾರ್ದು. ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಸರ್. ಅವಳಿಗೆ ಸರಿಯಾದ ಶಿಕ್ಷೆ ಕೊಡಬೇಕು, ನನ್ನ ಮಗನಿಗೆ ನ್ಯಾಯ ಕೊಡಿಸ್ಬೇಕು. ನನ್ನ ಮಗ ಏನಾದರೂ ಆಕೆ ಕುಡಿದು ಟಾರ್ಚರ್ ಕೊಟ್ಟು ಒಡೆದು ದೌರ್ಜನ್ಯ ಮಾಡಿ ಏನಾದರೂ ಮುಂಚೆ ಮಾಡಿದರೆ ಆಕೆನೇ ಕೇಳ್ರಿ. ಅವನು ಯಾವತ್ತು ಒಂದು ಏಟು ಹೊಡೆದನೂ ಅಲ್ಲ, ಒಂದು ಏಟು ಬೈದನೂ ಅಲ್ಲ ಸರ್. ಇವಳಿಂತ ಅಲ್ಕ ಕೆಲಸ ಮಾಡಿದ್ಮೇಲೆ 2 ದಿವಸ ಹೊಡೆದಾನೆ ಸರ್. ಅದು ಈಗ ಓಡೋದ್ಮೇಲೆ ಹುಡುಗಂತ ಅಂದು ಹಿಡ್ಕೊಂಬಂದು ಹೊಡೆದಾನೆ 2 ದಿವಸ. ಮುಂಚೆ ಒಂದು ಮಾತು ಬೈತಿರಲ್ಲ ಸರ್. ನಾನು ಮನೆಯಲ್ಲಿ ಅಂತ ಬದುಕು ಮಾಡ್ರಿ ಅಂತ ನಾನು ಅವಳಿಗೆ ಹೇಳ್ತಿದ್ದೆ ವಿನ ಅವನು ಏನು ಹೇಳ್ತಿರಲಿಲ್ಲ. ಅಷ್ಟು ಒಳ್ಳೆ ತಂದಲ್ಲಿ ಹೇಳ್ಕೊಂಡಿದ್ದ ಅವನು. ಒಳ್ಳೆ ಮನುಷ್ಯ. ಈ ಥರ ಮಾಡೋದಿಲ್ಲ ಅನ್ಯಾಯವ. ನನಗೆ ಗೊತ್ತಿರಲ್ಲ, ನಾನು ಒಳ್ಳೆ ಒಂದು ಕೈ ಇದ್ದೆ, ಇದು ಒಳಗೊಳಗೆ ನಡೆದಿದೆ ಈ ಥರ. ಅವನ ಕಡೆಯಿಂದ ಭಾರಿ ಭಯ ಇದೆ ನಮ್ಮ ಅಣ್ಣಗೆ. ನಮಗೇನು ನ್ಯಾಯ ಬೇಕು ಸರ್, ನ್ಯಾಯ ಇತ್ಯರ್ಥ ಆಗಬೇಕು ಸರ್. ನಾನು ಒಳ್ಳೆ ಹಂಗಾಗಿ ನನಗೆ ಬೆದರಿಕೆ ಇದೆ ನಮ್ಮ ಅಣ್ಣಗೋಸ್ಕರ. ನಮ್ಮ ಅಣ್ಣ ಈ ಥರ ಮುಂದೆ ಆಗ್ಬಾರ್ದು ಸರ್, ಯಾವ ಮಕ್ಕಳಿಗೂ ಆಗ್ಬಾರ್ದು. ನಮಗೆ ನ್ಯಾಯ ಬೇಕು ಸರ್. 19ನೇ ತಾರೀಕಿನ ದಿವಸ ಚೌಟ್ರಿಗೆ ಹೋಗಿ 12 ಗಂಟೆಗೆ ಹ್ಯಾಂಡ್ ಫಸ್ಟಿಗೆ ಇಳಿದು ಬಂದಾನ ಸರ್. ಇಳಿದು ಬಂದಾಗ ಒಂದು ಕಾರು ಅವನಿಗೆ ಸುಮಾರು ಒಂದು 20 ಮೀಟರ್ 40 ಮೀಟರ್ ಹಿಂದ್ಗಡೆ ಬಂದಿದೆ. ಅವನೇನ್ ಮಾಡಿದಾನೆ, ದಾರಿ ತಪ್ಪಿ ಹೊಲದಾಗಷ್ಟು ಬಂದಿದ್ದಾನೆ ಸರ್. ನಮ್ಮನೆ ಇರೋದು ಶ್ರೀರಾಮ್ಪುರದ ರೋಡಲ್ಲಿ, ದೂರ ಆಗುತ್ತೆ ನಮ್ಮನೆ, ಊರೊಳಗೂ ಇಲ್ಲ ಸರ್. ನಾನು ನಮ್ಮನೇಲಿ ಒಂದು ನಾಯಿ ಸಾಕಿದೀವಿ. ನಾಯಿ ಅದು ಭಾಳ ಬೊಗಳ್ತಾ ಇತ್ತು. ಯಾಕೆ ಈ ಥರ ನಾಯಿ ಬೊಗಳುತ್ತಲ್ಲ ಅಂತ ಎದ್ದು ಹೊರಗೆ ಹೋದ್ವಿ. ಒಂದು ಹೊಲದಾಗಷ್ಟು ಓಡ್ಬತ್ತಿದ್ದ. ಯಾಕಪ್ಪ ಹಿಂಗೆ ಗೊತ್ತದೀವಿ ಒಬ್ಬನೇ ಅಂದು. ಅಮ್ಮ ಒಂದು ಕಾರು ಕಣಮ್ಮ, ನನ್ನ ಹಿಂದೆ ಹ್ಯಾಂಡ್ ಫಸ್ಟಿಂದ ಫಾಲೋ ಮಾಡ್ಕೊಂಬಂತು. ನನಗೆ ಯಾಕೆ ಭಯ ಆಯ್ತು.
ಹೊಲ್ದಾಗಿಂದ ಬಂದೆ ಅಂದ. ನಮ್ಮ ಮನೆ ನೀಟಿಗೆ ಬಂದು ನಮ್ಮ ಹುಡುಗ ಮನೆ ಬಾಟಿಗೆ ಬಂದ್ಮೇಲೆ ಮತ್ತೆ ವಾಪಸ್ ತಿರ್ಕೆ ಅವನ ಹತ್ರಕ್ಕೆ ಹೋಗಿದ್ದಾರೆ ಸರ್. ಎಲ್ಲ ಹೆಡ್ ಲೈಟು ಒಳಗಿರೋ ಲೈಟು ಎಲ್ಲ ಆಫ್ ಮಾಡಿದ್ದಾರೆ. ಎಲ್ಲ ಆಫ್ ಮಾಡಿಬಿಟ್ಟು ಕಾರ್ ತಂದು ಆ ಕಡೆ ಒಂದು ಗೇಟ್ ಇಸ ಅಲ್ಲಿ ನಿಲ್ಲಿಸ್ಕೊಂಡ್ರು. ನಾವು ನೋಡೋಣ ಅಂತ ನಾವೇ ಮಾಡಿದ್ವಿ. ನಾವು ಮನೇಲಿ 3 ಜನ ಇದ್ವಿ. ಈಗ ನೀವು ಹೇಳಕ್ ಬರ್ತಾ ಇರೋದು ನಿಮ್ಮ ಸೊಸೆ ನಿಮ್ಮ ಮಗನ ಸಾಯಿಸೋಕ್ ಪ್ಲಾನ್ ಮಾಡಿಸ್ತಾ ಇದ್ದಾಳೆ. ಮಾಡಿಸ್ತಾ ಇದ್ದಾಳೆ ಸರ್, ಅವಳು ಮಾಡಿಸ್ತಾ ಇದ್ದಾಳೆ.